ಟಿ ಡಿ ಆರ್ ಹಗರಣಗಳಿಗೆ ಸಂಬಂಧಪಟ್ಟಾಗೆ, ಟಿ ಡಿ ಆರ್ ಅಂದರೆ ಟ್ರಾನ್ಸ್ಫರ್ ಆಫ್ ಡೆವಲಪ್ಮೆಂಟ್ ರೈಟ್ಸ್ ಅಂತ ಏನು ಕರಿತೀವಿ, ಒಂದು ಯಾವುದೇ ಸರ್ಕಾರಿ ಯೋಜನೆಗೆ ಯಾವುದೇ ಒಂದು ಖಾಸಗಿ ಸ್ವತ್ತನ್ನು ಭೂಸ್ವಾಧೀನ ಪಡಿಸ್ಕೊಂಡ್ರೆ ಅದಕ್ಕೆ ಪರಿಹಾರದ ಧನದ ರೂಪದ ಬದಲಾಗಿ ಟಿ ಡಿ ಆರ್ ರೂಪದಲ್ಲಿ ಅದನ್ನು ಆ ಒಂದು ಪ್ರದೇಶಕ್ಕೆ ವಶಪಡಿಸ್ಕೊಂಡಂಥ ಸ್ವತ್ತಿಗೆ ಅವರ ಪರಿಹಾರವನ್ನು ಕೊಡುವಂಥ ಕೆಲಸ ಇತ್ತೀಚೆಗೆ ಕಳೆದ 10-15 ವರ್ಷಗಳಿಂದ ವ್ಯಾಪಕವಾಗಿ ಬೆಂಗಳೂರು ಮಹಾನಗರದಂಥ ಬೇರೆ ಬೇರೆ ಮಹಾನಗರಗಳಲ್ಲಿ, ಮಂಗಳೂರು, ದಾವಣಗೆರೆ ಅಂಥ ಮಹಾನಗರಗಳಲ್ಲಿ ಚಾಲ್ತಿಯಲ್ಲಿರ್ತಕ್ಕಂಥ ನಮಗೆಲ್ಲ ಗೊತ್ತಿರೋವಂಥದ್ದು. ಇವತ್ತು ಅರಮನೆ ಮೈದಾನಕ್ಕೆ ಸಂಬಂಧಪಟ್ಟಾಗೆ ಬಳ್ಳಾರಿ ರಸ್ತೆ ಅಗಲೀಕರಣ ಕಾರ್ಯಕ್ಕೆ ಒಂದಷ್ಟು ಜಾಗವನ್ನು, ಈ ಬೆಂಗಳೂರು ಅರಮನೆ ಮೈದಾನದ ಜಾಗವನ್ನು ವಶಪಡಿಸ್ಕೊಳ್ಳೋವಂಥ ಕೆಲಸವನ್ನು, ಭೂಸ್ವಾಧೀನ ಪಡಿಸ್ಕೊಳ್ಳೋವಂಥ ಕೆಲಸವನ್ನು BBMP ಮಾಡುತ್ತೆ. ಅದಕ್ಕೆ ನಮ್ಮ ತಕರಾರು ಏನೂ ಇರ್ತಾ ಇರಲಿಲ್ಲ. ಯಾವಾಗ ಅಂತಂದರೆ, ಅವರು ಎಷ್ಟು ಪ್ರಮಾಣದ ಸ್ವತ್ತನ್ನು ನಮ್ಮ ಈ ಯೋಜನೆಗೆ, ರಸ್ತೆ ಅಗಲೀಕರಣ ಕಾರ್ಯಕ್ಕೆ ವಶಪಡಿಸ್ಕೊಳ್ಬೇಕಾಗಿತ್ತೋ ಅಷ್ಟು ಸ್ವತ್ತಿಗೆ ಮಾತ್ರ ಅವರು ಟಿ ಡಿ ಆರ್ ಕೊಟ್ಟಿದ್ರೆ ನಮ್ಮದೇನೂ ಅಭ್ಯಂತರ ಇಲ್ಲ. ಆದರೆ ಇಲ್ಲಿ ವಶಪಡಿಸ್ಕೊಂಡಿರ್ತಕ್ಕಂಥ ಕೇವಲ ಒಂದು 30,000-40,000 ಚದರಡಿಗಳಷ್ಟು, 3 ಲಕ್ಷದಿಂದ 4 ಲಕ್ಷ ಚದರಡಿಗಳಷ್ಟು ವಿಸ್ತೀರ್ಣದ ಜಾಗಕ್ಕೆ ಬದಲಾಗಿ ಇವತ್ತು 13,96,742 ಚದರ ಅಡಿಗಳಷ್ಟು ವಿಸ್ತೀರ್ಣದ ಸ್ವತ್ತಿಗೆ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಅಂದರೆ ಸುಮಾರು 32 ಎಕರೆಗಳಷ್ಟು ವಿಸ್ತೀರ್ಣದ ಸ್ವತ್ತಿಗೆ ಇವತ್ತು ಟಿ ಡಿ ಆರ್ ನೀಡ್ತಾ ಇದ್ದೀವಿ ಅಂತ ಹೇಳಿ ವಶಪಡಿಸ್ಕೊಂಡಿರ್ತಕ್ಕಂಥದ್ದು 3 ಲಕ್ಷದಿಂದ 4 ಲಕ್ಷ ಚದರಡಿಗಳಷ್ಟು ವಿಸ್ತೀರ್ಣದ ಸ್ವತ್ತನ್ನು ಮಾತ್ರ. ಆದರೆ ಅದಕ್ಕೆ ಇವ್ರು ಕೊಟ್ಟಿರುವಂಥದ್ದು 13,96,742 ಚದರಡಿಗಳು. ಇವ್ರು ಕೊಡಬೇಕಾಗಿರುವಂಥದ್ದು ವಶಪಡಿಸ್ಕೊಂಡಂಥ ಸ್ಥಿರಾಸ್ತಿಗೆ ಮಾತ್ರ ಹೊರತು ಈ ಭಾಗದಲ್ಲಿ ಕಟ್ಟಿದ್ದಂಥ ಅತ್ಯಂತ ಹಳೆಯ ಕಟ್ಟಡಗಳು, ಶಿಥಿಲಾವಸ್ಥೆಯಲ್ಲಿದ್ದಂಥ ಕಟ್ಟಡಗಳು ಸೇರಿದಾಗ ಇಂಥ ಕಟ್ಟಡಗಳಿಗೆ ಟಿ ಡಿ ಆರ್ ಕೊಡುವಂಥದ್ದಕ್ಕೆ ನಮ್ಮಲ್ಲಿ ಅವಕಾಶ ಇಲ್ಲ. ಇಂಥ ಕಾನೂನು ಬಾಹಿರವಾದಂಥ ಕಾರ್ಯವನ್ನು ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡೋದ್ರ ಜೊತೆಗೆ ಜನರ ದಿಕ್ಕು ತಪ್ಪಿಸೋಕ್ಕೆ ಕೇವಲ 1,396 ಕೋಟಿ ರೂಪಾಯಿಗಳಷ್ಟು ಮೊತ್ತದ ಟಿ ಡಿ ಆರ್ಗಳನ್ನು ಬಿಡುಗಡೆ ಮಾಡಬೇಕಾಗಿದೆ ಅನ್ನೋ ಒಂದು ವಿಷಯವನ್ನು ಮಾಧ್ಯಮಗಳು ಬಿಡುಗಡೆ ಮಾಡ್ತಾರೆ, BBMPಯ ಆಡಳಿತಾಧಿಕಾರಿಗಳು ಮತ್ತು ಮುಖ್ಯ ಆಯುಕ್ತರ ಮೂಲಕ. ಆದರೆ ಇಲ್ಲಿ ಆಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಅತ್ಯಂತ ಪ್ರಭಾವಿಗಳಾಗಿರ್ತಕ್ಕಂಥ ರಾಜಕಾರಣಿಗಳು ಮತ್ತು ಟಿ ಡಿ ಆರ್ ಮಾಫಿಯಾ, ತುಂಬ ಬೆಂಗಳೂರು ಮಹಾನಗರದಲ್ಲಿರ್ತಕ್ಕಂಥ 17 ಮಾಫಿಯಾಗಳ ಪೈಕಿ ಬಹಳ ಡೇಂಜರಸ್ ಆದಂಥ ಮಾಫಿಯಾಗಳ ಪೈಕಿ ಟಿ ಡಿ ಆರ್ ಮಾಫಿಯಾ ಕೂಡ ಒಂದು. ಈ ಟಿ ಡಿ ಆರ್ ಮಾಫಿಯಾದ ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಇವತ್ತು ರಾಜ್ಯ ಸರ್ಕಾರ ಸುಮಾರು 32 ಎಕರೆಗಳಷ್ಟು ವಿಸ್ತೀರ್ಣದ ಸ್ವತ್ತಿಗೆ ಟಿ ಡಿ ಆರನ್ನು ಕೊಡೋದ್ರ ಮೂಲಕ ಸುಮಾರು ಕನಿಷ್ಠ 18,000 ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಟಿ ಡಿ ಆರನ್ನು ಕಾನೂನಿನ ಎಲ್ಲ ನಿಯಮಗಳನ್ನು ಮೀರಿ ಆ ಪ್ರಭಾವಿಗಳಿಗೆ ಕೊಡುವಂಥದ್ದಕ್ಕೆ ಈಗಾಗಲೇ ಮುಂದಾಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ನಲ್ಲಿ, ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿದ್ದರೂ ಕೂಡ ಸರ್ವೋಚ್ಚ ನ್ಯಾಯಾಲಯದ ಗಮನಕ್ಕೆ ಅಂಕಿಅಂಶಗಳ ಸಹಿತ ವಾಸ್ತವ ಸ್ಥಿತಿಯನ್ನು ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನ ಮಾಡದೆ ಕೇವಲ ಪ್ರಭಾವಿಗಳ ಒತ್ತಡಕ್ಕೆ ಮಣಗಾಗಿ ಇವತ್ತು ಸರ್ಕಾರ ಈ 18,000 ಕೋಟಿ ರೂಪಾಯಿಗಳಷ್ಟು ಮೊತ್ತದ ಟಿ ಡಿ ಆರನ್ನು ಕೊಟ್ಟಿರುವಂಥ ಈ ಒಂದು ಪ್ರಕರಣ BBMPಯ ಇತಿಹಾಸದಲ್ಲಿ, ಬೆಂಗಳೂರು ಮಹಾನಗರದ ಇತಿಹಾಸದಲ್ಲೇ ಅತ್ಯಂತ ದೊಡ್ಡದಾದ ಹಗರಣ ಅಂತ ಅತ್ಯಂತ ಸ್ಪಷ್ಟವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎರಡನೇದು, ಬೆಂಗಳೂರು ಮೈಸೂರು ಸೂಪರ್ ಫಾಸ್ಟ್ ಹೈವೇ ಅಂತ ಏನಿದೆ, ಸೂಪರ್ ಎಕ್ಸ್ಪ್ರೆಸ್ ಹೈವೇ ಅಂತ ಏನು ಕೇಂದ್ರ ಸರ್ಕಾರ ಮಾಡಿದೆ, ಅದಕ್ಕೆ ಸಂಬಂಧಪಟ್ಟಾಗೆ ಚನ್ನಪಟ್ಟಣ ಯೋಜನಾ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟ ಒಂದು ಅದಕ್ಕೆ ಬರುವಂಥ ಒಂದು ಜಾಗವನ್ನು ಮಾಗಡಿ ತಾಲೂಕಿನ ಕೊಡಿಯಾಲ ಕರೇನಹಳ್ಳಿ ಅನ್ನೋ ಒಂದು ಗ್ರಾಮಕ್ಕೆ ಸೇರಿದಂಥ ಸುಮಾರು 41 ಎಕರೆಗಳಷ್ಟು ವಿಸ್ತೀರ್ಣದ ಸ್ವತ್ತನ್ನು ವಶಪಡಿಸ್ಕೊಳ್ಳುತ್ತೆ. ಇದು ಕೂಡ ಪೂರ್ವನಿಯೋಜಿತವಾಗಿ ಈ ರಸ್ತೆಗೆ ಈ ಗ್ರಾಮ ಬರುತ್ತೆ ಅಂತ ಕಂಡುಕೊಂಡಂಥ ಪ್ರಭಾವಿಗಳು ಆ ಭಾಗದ ರೈತರಿಗೆ ದಿಕ್ಕು ತಪ್ಪಿಸಿ ಕೇವಲ 16 ಲಕ್ಷ ರೂಪಾಯಿಗಳಿಗೆ ಪ್ರತಿ ಎಕರೆಯಂತೆ ಈ 41 ಎಕರೆಗಳನ್ನು ಕಳೆದ 4-5 ವರ್ಷಗಳ ಹಿಂದೆ ತಗೊಳ್ತಾರೆ. ಅದನ್ನು ಹೇಗಿದ್ದರೂ ಇದು ಟಿ ಡಿ ಆರ್ ನಮಗೆ ಸಿಗತ್ತೆ ಅಂತ ಹೇಳಿ ಆ ಒಂದು ದುರುದ್ದೇಶ ಇಟ್ಕೊಂಡು ದುರಾಲೋಚನೆಯಿಂದ ಈ ಜಾಗವನ್ನು ಕ್ರಯಕ್ಕೆ ತಗೊಂಡಂಥ ಇವರು ನಮ್ಮ ಈ ಪ್ರಭಾವಿಗಳು ರಾಜ್ಯ ಸರ್ಕಾರದ ಮೇಲೆ ತೀವ್ರವಾದಂಥ ಒತ್ತಡವನ್ನು ಹೇರಿ ಚನ್ನಪಟ್ಟಣದಲ್ಲಿ ಅಂದರೆ ಮಾಗಡಿ ತಾಲೂಕಿನ ಒಂದು ಪ್ರದೇಶವನ್ನು ಭೂಸ್ವಾಧೀನ ಪಡಿಸ್ಕೊಂಡಂಥ ಜಾಗಕ್ಕೆ ಅಲ್ಲಿಂದ 70 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ BBMP ವ್ಯಾಪ್ತಿಯಲ್ಲಿ ಅದರ ಟಿ ಡಿ ಆರ್ ಬಳಕೆಗೆ ಅನುಮತಿ ಪಡ್ಕೊಳ್ಳೋಕೆ ಕೊಟ್ಟಿರ್ತಕ್ಕಂಥದ್ದು ನೋಡಿದ್ರೆ ಈ ಟಿ ಡಿ ಆರ್ ಮಾಫಿಯಾ ಮತ್ತು ಸರ್ಕಾರ ಎಷ್ಟು ಲಜ್ಜೆಗೆಟ್ಟು ಈ ಒಂದು ಸಾವಿರಾರು ಕೋಟಿ ರೂಪಾಯಿ ಮೊತ್ತದ ಟಿ ಡಿ ಆರ್ ಹಗರಣದಲ್ಲಿ ಭಾಗಿಯಾಗ್ತಾ ಇದೆ ಅಂತ ನಾವು ಅತ್ಯಂತ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ಸ್ಥಳೀಯ ಸಂಸ್ಥೆಯ ವ್ಯಾಪ್ತಿಯಲ್ಲಿ ಯಾವುದೇ ಸರ್ಕಾರಿ ಯೋಜನೆಗೆ ಯಾವುದೇ ಭೂಸ್ವಾಧೀನ ಖಾಸಗಿ ಸ್ವತ್ತನ್ನು ಭೂಸ್ವಾಧೀನ ಪಡಿಸ್ಕೊಂಡ್ರೆ ಅದಕ್ಕೆ ಕೊಡುವಂಥ ಪರಿಹಾರದ ರೂಪದಲ್ಲಿ ಕೊಡುವಂಥ ಟಿ ಡಿ ಆರ್ ಅಥವಾ DCR ಡೈರೆಕ್ಟ್ ಇದು
ಟ್ರಾನ್ಸ್ಫರ್ ಆಫ್ ಡೆವಲಪ್ಮೆಂಟ್ ರೈಟ್ಸ್ ಅಂತ ಏನು ಕರಿತೀವಿ ಅದನ್ನು, ಅಥವಾ ಡೆವಲಪ್ಮೆಂಟ್ ರೈಟ್ ಸರ್ಟಿಫಿಕೇಟ್ ಅಂತ DCR ಅಂತ ಕರಿತೀವಿ, ಅದನ್ನು ಆ ಪ್ರದೇಶದಲ್ಲೇ ಬಳಸಬೇಕು. ಆ ಒಂದು ಖಾಸಗಿ ಆ ಸ್ಥಳೀಯ ಸಂಸ್ಥೆಯ ಗಡಿ ಪ್ರದೇಶದ ಒಳಗೆ ಅದನ್ನು ಬಳಸಬೇಕು ಅನ್ನೋ ನಿಯಮ ಕಡ್ಡಾಯವಾಗಿದ್ದರೂ ಕೂಡ ಅದನ್ನೆಲ್ಲ ಗಾಳಿಗೆ ತೂರಿ ಚನ್ನಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರಿದಂಥ ಸ್ವತ್ತನ್ನು ಬೆಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಅದಕ್ಕೆ TDR ಅನ್ನು ಕೊಟ್ಟಿರೋಂಥದ್ದು ಸುಮಾರು 2600 ಕೋಟಿ ರೂಪಾಯಿಗೂ ಹೆಚ್ಚು ಮೊತ್ತದ TDR ಹಗರಣದಲ್ಲಿ ಈ ಒಂದು ಸರ್ಕಾರ ಭಾಗಿಯಾಗಿದೆ. ಈಗಾಗಲೇ ಎಲ್ಲ ಪ್ರಭಾವಗಳಿಗೆ ಮಣಿದಂಥ ಅಧಿಕಾರಿಗಳು ಈ ಒಂದು ಕಡೆ ರಾಜಕೀಯ ಒತ್ತಡ, ಒಂದು ಕಡೆ TDR ಮಾಫಿಯಾದ ಒತ್ತಡಕ್ಕೆ ಏನು ತಡ್ಕೊಳ್ಳೋಕ್ಕೆ ಆಗದೇ ಇರುವಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಈ ಒಂದು ಎರಡೂ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ TDR ಅನ್ನು ಕೊಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಗೆ ಸಿಲುಕಿ ಈಗಾಗಲೇ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿರೋದು ನೋಡಿದ್ರೆ, ಎರಡು ಪ್ರಕರಣಗಳಲ್ಲಿ ಒಂದು 18,000 ಕೋಟಿ ರೂಪಾಯಿ ಆದರೆ ಇನ್ನೊಂದಕ್ಕೆ 3,600 ಕೋಟಿ ರೂಪಾಯಿಯಷ್ಟು 2,600 ಕೋಟಿ ರೂಪಾಯಿ ಮೊತ್ತದ TDRಗಳನ್ನು ಇಂಥ ಪ್ರಭಾವಿಗಳಿಗೆ, ವಂಚಕರಿಗೆ, ಭ್ರಷ್ಟರಿಗೆ ಕೊಡುವಂಥ ನಿಟ್ಟಿನಲ್ಲಿ ಈ ಸಿದ್ದರಾಮಯ್ಯ ಸರ್ಕಾರ ಭಾಗಿಯಾಗಿ ದೊಡ್ಡ ಪ್ರಮಾಣದ ಲೂಟಿಯನ್ನು, ಸಾರ್ವಜನಿಕರ ತೆರಿಗೆ ಹಣವನ್ನು ದುರುಪಯೋಗಪಡಿಸ್ಕೊಳ್ಳೋಂಥ ನಿಟ್ಟಿನಲ್ಲಿ ಮೂಲಕ ಕರ್ನಾಟಕ ರಾಜ್ಯದ ಜನತೆಗೆ ದೊಡ್ಡ ಮಟ್ಟದ ಒಂದು ಎಲ್ಲರ ತಲೆಯ ಮೇಲೆ ದೊಡ್ಡ ಚಪಡಿ ಕಲ್ಲುಗಳನ್ನು ಎಳೆಯುವಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಇಂಥ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗ ನಾನು ಹೇಳಿದಾಗ ಇದಕ್ಕೆ ಎರಡು ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಈಗಾಗಲೇ ಈ ಮಾಗಡಿ ತಾಲೂಕಿನ ಕೊಡಿಯಾಲ ಕರೇನಹಳ್ಳಿ ಗ್ರಾಮದ ಜಾಗಕ್ಕೆ ಸಂಬಂಧಪಟ್ಟಾಗ ಏನು TDRನ್ನು BBMP ವ್ಯಾಪ್ತಿಗೆ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಾಗ ಈಗಾಗಲೇ ನಾನು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಒಂದು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನು ಕೂಡ ದಾಖಲು ಮಾಡಿದ್ದೀನಿ. ಶತಾಯಗತಾಯ ಈ ಎರಡೂ ಹಗರಣಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ಭ್ರಷ್ಟರಿಗೆ, ಅದು ರಾಜಕಾರಣಿಗಳು ಮತ್ತು TDR ಮಾಫಿಯಾದವರಿಗೆ ಕಾನೂನು ರೀತಿ ಕಠಿಣವಾದಂಥ ಶಿಕ್ಷೆಯನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ಮತ್ತು ಈ TDR ಕೊಡುವಂಥದ್ದನ್ನು ತಡೆಯುವಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂಥ ಹೋರಾಟವನ್ನು ನಾನು ಕೂಡ ನಮ್ಮ ಮಾಧ್ಯಮದ ಎಲ್ಲ ಸ್ನೇಹಿತರ ಮೂಲಕ, ವಿಶೇಷವಾಗಿ ಸಂವಾದದ ತಂಡದ ಮೂಲಕ ನಾನು ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಅದರಲ್ಲೂ ಕೂಡ ನನಗೆ ಯಶಸ್ಸು ಸಿಗತ್ತೆ ಅಂತ ಹೇಳಿ ಅತ್ಯಂತ ಸ್ಪಷ್ಟವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.